ನಮಸ್ಕಾರ ಭಗವಂತ. ಇವತ್ತು ನಾವು ಎಲ್ಲಿದ್ದೀವಿ ಗೊತ್ತಾ? ಪಟ್ಟದಕಲ್ಲಲ್ಲಿದ್ದೀವಿ. ಪಟ್ಟದಕಲ್ಲು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರಸಿದ್ಧ ಪಾರಂಪರಿಕ ತಾಣವಾಗಿದೆ. ಇದು ಮಲಪ್ರಭಾ ನದಿಯ ದಡದಲ್ಲಿದೆ. ಯುನೆಸ್ಕೋ ಈ ಸ್ಥಳವನ್ನು ವಿಶ್ವ ಪರಂಪರೆಯ ಪ್ರವಾಸಿ ತಾಣವಾಗಿ ಘೋಷಿಸಲ್ಪಟ್ಟಿದೆ. ಹಾಗಾಗಿ ಪಟ್ಟದಕಲ್ಲು ಕರ್ನಾಟಕ ರಾಜ್ಯದ ಪ್ರಸಿದ್ಧ ಪ್ರವಾಸಿ ಸ್ಥಳಗಳಲ್ಲಿ ಒಂದಾಗಿದೆ. ಈ ಸ್ಥಳದ ಇತಿಹಾಸ ಅಂದರೆ 7 ಮತ್ತು 8ನೇ ಶತಮಾನಗಳಲ್ಲಿ ಚಾಲುಕ್ಯರ ರಾಜವಂಶದ ಕಾಲದಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದೆ. ಪಟ್ಟದಕಲ್ಲು ಎಂದರೆ ಪಟ್ಟಾಭಿಷೇಕ ನಡೆದ ಸ್ಥಳವಾಗಿದೆ. ಆಗಿನ ಕಾಲದಲ್ಲಿ ಚಾಲುಕ್ಯ ರಾಜರ ಪಟ್ಟಾಭಿಷೇಕ ಸಮಾರಂಭವನ್ನು ಇದೇ ಸ್ಥಳದಲ್ಲಿ ಮಾಡಲಾಗುತ್ತಿತ್ತು. ಈ ಸ್ಥಳ ರಾಜರ ಆಳ್ವಿಕೆಗೆ ಸಾಕ್ಷಿಯಾಗಿದೆ. ಈ ಸ್ಥಳದಲ್ಲಿ ಚಾಲುಕ್ಯರು, ಸಂಗಮ ರಾಜವಂಶ ಮತ್ತು ಮೊಘಲ್ ಸಾಮ್ರಾಜ್ಯದ ರಾಜರು ಆಳಿದ್ದಾರೆ. ಪಟ್ಟದಕಲ್ಲಿನಲ್ಲಿ 10 ಪ್ರಮುಖ ದೇವಾಲಯಗಳಿವೆ. ಅವು ಶಿವನಿಗೆ ಅರ್ಪಿತವಾಗಿವೆ. ಈ ದೇವಾಲಯಗಳಲ್ಲಿ ಭಾರತೀಯ, ದ್ರಾವಿಡ ಮತ್ತು ಉತ್ತರ ಶೈಲಿಯ ಅಂದರೆ ನಾಗರ ವಾಸ್ತುಶಿಲ್ಪದ ಅಂಶಗಳಿವೆ. ಇಲ್ಲಿ ಪ್ರಮುಖ ದೇವಾಲಯಗಳೆಂದರೆ ವಿರೂಪಾಕ್ಷ ದೇವಾಲಯ, ಜೈನ ದೇವಾಲಯ, ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯ, ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ, ಸಂಗಮೇಶ್ವರ ಸ್ವಾಮಿ ದೇವಾಲಯ, ಪಾಪನಾಥ ಸ್ವಾಮಿ ದೇವಾಲಯ ಮುಂತಾದ ದೇವಾಲಯಗಳು ಇವೆ. ಇವು ಒಂದೊಂದು ದೇವಾಲಯಗಳು ಒಂದೊಂದು ಇತಿಹಾಸವನ್ನು ಹೊಂದಿದೆ.